ಕೂಡ ಅಂಗಳ ಒಳಭಾಗದಲ್ಲಿ ಡೇರು ಮತ್ತು ನಂದನ್ ಪಡುಕೆರೆ ಮೊದಲ ಹಂತ ದಾಂಡಿಗರು ಅಂಗಳ ಒಳಭಾಗವನ್ನು ಕಂಡುಕೊಂಡಿದ್ದಾರೆ. ಟೈಮರ್ ರನ್ ಆಗಿದೆ. ಮೊದಲು ಹೇಳಿದ್ದೇವೆ ಓಂ ಕಪ್ ರಾಷ್ಟ್ರೀಯ ಮಟ್ಟ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಈ ತನ್ಮದ ನೆಕ್ಸ್ಟಿನ ಮೊದಲ ಚಾನೆಲ್ ತನ್ಮೂಲಕವಾಗಿ ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಮೊದಲ ಚೆಂಡಲ್ಲಿ ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಸಚಿನ್ ಮಹಾದೇವ ಯಸ್ಗಾನಿಕ ಭಾಗವನ್ನು ಮುಂದುವರಿಸ್ತಾ ಇದ್ದಾರೆ. ಎರಡನೇ ಬಾರಿ ಡೇರುಗೆ ಸಂದ ಚೆಂಡು ಕೊನೆ ಹಂತದಲ್ಲಿ ವೈಡ್ ಬಾಲ್. ಖಾತೆ ಆರಂಭಗೊಳ್ತಾ ಇದೆ. ಒಂದು ಜಯ ಒಂದು ಸೋಲನ್ನು ಕಂಡ ಎರಡು ತಂಡಗಳು ನಾಕ್ಔಟ್ ಸೇರ್ಪಡೆಗಾಗಿ ಹೋರಾಟವನ್ನು ಕಂಡುಕೊಳ್ತಾ ಇದ್ದಾರೆ ಭದ್ರಾವತಿಯ ಮೈದಾನದ ಒಳಭಾಗದಲ್ಲಿ. ಈ ತನ್ಮದ ಸಚಿನ್ ಎಸೆದ ಚೆಂಡು ಓಟಗಳು ಬರ್ತಾ ಇಲ್ಲ. ಈ ಕೊನೆ ಪಂದ್ಯಾಟದ ಅಂಪೈರಿಂಗ್ ಯೋಗ ಮತ್ತೆ ಮದನ್ ಮಡಿಕೇರಿಗೆ ಯೋಗ ಯೋಗ. ಮೊನ್ನೆ ತಿಪ್ಟೂರಲ್ಲೂ ಕೂಡ ಅವ್ರಿಗೆ ಮೈಕರು ಚಳಿಗೆ ಮಧ್ಯರಾತ್ರಿಯಲ್ಲೂ ಅಂಪೈರಿಂಗ್ ಮಾಡಿದ್ರು. ಮತ್ತೆ ಸಚಿನ್ ಮೂರನೇ ಬಾರಿ ಡೇರುಗೆ ಸಂದ ಸ್ಲೋವರ್ ಚೆಂಡು ಕವರ್ ಭಾಗದಲ್ಲಿ ಸಿಮರ್ಕೇರ್ ಭಾಗವನ್ನು ಕಾಣ್ತಾ ಇದೆ. ತನ್ಮಧ್ಯೆ ಬೌಂಡ್ರಿ ಈಸಾನ್ ಸ್ಪೋರ್ಟ್ಸ್ ಕ್ಲಬ್ಬಿನ ಮೊದಲ ಬೌಂಡ್ರಿ ಡೇರು ಮುಖೇನವಾಗಿ. ಮೊದಲ ಓವರ್ನ ಮೂರನೇ ಚೆಂಡಿನಲ್ಲಿ ಸ್ಲೋವರ್ ಡೆಲಿವರಿಯ ಕವರ್ಸ್ ಭಾಗದಲ್ಲಿ ಡೆರಿನ್ ಬೌಂಡರಿಯನ್ನು ದಾಖಲಿಸಿದ್ರು ಈಸಾನ್ ಪರವಾಗಿ. ಈ ತನ್ಮಧ್ಯೆ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಈ ತರಹದ ಅಗಲ ಭಾಗದಲ್ಲಿ ನಂದು ಪಡುಕೆರೆ ಮುಖೇನವಾಗಿ ಲಾಂಗ್ ಆದ ಭಾಗದಲ್ಲಿ ಭರ್ಜರಿ ಹೊಡೆತ ಈ ಬಾರಿ ಎರಡನೇ ಸಿಕ್ಸರ್ ರಿಸನ್ ಪಾಳದಲ್ಲಿ ದಾಖಲಾಗ್ತಾ ಇದೆ ನಂದು ಮುಖೇನ. ಬೆಳಿಗ್ಗೆ ಮಕ್ಕಳು ಕುಣಿತಾ ಇದ್ರು, ಸಂಜೆಗೆ ಮದನ್ ಕುಣಿತಾ ಇದ್ದಾರೆ. ಲಾಸ್ಟ್ ಒನ್ ಮತ್ತೆ ನಂದನ್ಗೆ ಸಂದ ಚೆಂಡು ಕವರ್ಸ್ ಭಾಗದಲ್ಲಿ ರನ್ ಪಡ ಅವಕಾಶ ಆಯ್ತು. ಒಸಾಮ ಡೈರೆಕ್ಟ್ ಹಿಟ್ ಅನ್ನು ಸಾಧಿಸಲ್ಲ. ಓವರ್ ಮುಕ್ತಾಯವಾಗ್ತಾ ಇದೆ. ಏಜಾನಿನ ಮೊತ್ತ 13 ಓಟಗಳು ದಾಖಲಾಗ್ತಾ ಇದೆ. ಕ್ಷೇತ್ರದ ಜನಪ್ರಿಯ ಸಾಂಸ್ಕೃತಿಕ ಆಗಿರುವಂತಹ BK ಸಂಗಮೇಶ್ ಅವರ ಹಿರಿತನದಲ್ಲಿ ಭದ್ರಾವತಿಯ ಬಿಬಾಸ್ ಅನ್ನುವಂತಹ ಒಂದು ಗೌರವವನ್ನು ಪಡ್ಕೊಳ್ತಾ ಇರುವಂತಹ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಫ್ಯೂಚರ್ MLA ಪರಿಗಣನೆಯ BS ಗಣೇಶ್ ರವರ ಸಹಕಾರದೊಂದಿಗೆ ಕೇಸರಿ ಪಡೆ ಮುಖ್ಯಸ್ಥರು ಆಗಿರುವಂತಹ ಜಿಬಾಸ್ ಗಣೇಶ್ ಅವರು ಕೇಸರಿ ಪಡೆ ಯುವ ಮುಖಂಡರು ಆಗಿರುವಂತಹ ಗಿರೀಶ್ ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ. ಎರಡನೇ ಬಾರಿಯ ಪಂದ್ಯಕೂಟ ಕೂಡ ಓಂ ಕಪ್ ಅನ್ನುವಂತಹ ರೂಪದಲ್ಲಿ ಕಳೆದ ಬಾರಿಗೆ ಹೋಲಿಸಿದ ಬಹುಶಃ ಈ ಬಾರಿಯ ಒಂದು ಅದ್ದೂರಿ ಪಂದ್ಯಕೂಟ. ಮುಂದಿನ ವರ್ಷ ಹಗಲು ರಾತ್ರಿ ಪಂದ್ಯಾಟದ ಯೋಚನೆಯನ್ನ ಮಾಡ್ತಾ ಇದ್ದಾರೆ KP ಗಿರೀಶ್ ಅವರ ಒಂದು ತಂಡ. ಈ ಬಾರಿಯ ವಿಜಯಿ ತಂಡಕ್ಕೆ 2.5 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ರೀತು ಯಸ್ಯಾನಿಕ ಭಾಗದಲ್ಲಿ ಈ ತನ್ಮಧ್ಯೆ ಎರಡನೇ ಮೊದಲ ಚೆಂಡಲ್ಲಿ ನಂದು ಮುಖೇನವಾಗಿ ಡೀಪ್ ಕವರ್ಸ್ ಭಾಗದಲ್ಲಿ ರಿವರ್ಸ್ ಬೌಂಡ್ರಿ. ಈಸಾನ್ ಖಾತೆಗೆ ಮತ್ತೊಂದು ಬೌಂಡ್ರಿಯ ಸೇರ್ಪಡೆಯೂ ಕೂಡ. ತಂಡದ ಮೊತ್ತ 17. ಈ ಪಂದ್ಯಾಟಕ್ಕೋಸ್ಕರ ಒಂದು ಪರಿವರ್ತನೆ ಮಾಡಿದಂತ ಈಸಾನಿನ ತಂಡ ನಂದುವನ್ನ ಪಿಂಚಿಟ ರೂಪದಲ್ಲಿ ಕಳಿಸಿದ್ರು. ಸರ್ಫರಾಜ್ ಬಾಯ್ ಅವರ ಮುಂದಾಳುತ್ತದೆ ಈ ಒಂದು ತಂಡ ಈ ಪಂದ್ಯಕೂಟವನ್ನು ಆಡ್ತಾ ಇದೆ. ಎರಡನೇ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಓಸಾಮನಿಗೆ ಸುಲಭ ಕ್ಯಾಚ್. ತನ್ಮಧ್ಯೆ ನಂದನ್ ಪಡುಕೆರೆ ಔಟ್.
17ಕ್ಕೆ 1 ಇಜಾನ್ ಉಡುಪಿಯ ತಂಡ. ಅಂಗಡ ಒಳಭಾಗದಲ್ಲಿ ಮೊದಲ ಹೋದರೆ ಆಗ ತದನಂತರ ತರುಣ್ ಪಡುಬಿದ್ರೆ ಸೇರ್ಪಡೆ. ಬಹಳಷ್ಟು ಸಮರೋಪಾದಿ ಪ್ರೇಕ್ಷಕರು ಭದ್ರಾವತಿಯ ಈ ಒಂದು ಕನಕ ಮಂಟಪ ಮೈದಾನದಲ್ಲಿ ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ರೆ ಯೂಟ್ಯೂಬ್ ಅಲ್ಲಿ ಪ್ರಪಂಚದಾದ್ಯಂತ ಪಂದ್ಯಾಟ ನೋಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಓಂ ಭದ್ರಾವತಿಯ ಪರವಾಗಿ ತಳ ಮೊತ್ತ 15-1, ಕ್ಷಮಿಸಿ 17. ಮತ್ತೆ ರೀತೇಶ ಹೆಸರುವಂತ ಚೆಂಡು ತರುಣ್ ಓಟವನ್ನು ದಾಖಲಿಸ್ತಾ ಇಲ್ಲ, ಪಾಡ್ ಮೇಲೆ ಬಡ್ಕೊಳ್ತಾ ಇದೆ ಈ ಒಂದು ಎಸೆತ. ಜಾನ್ಸನ್ ಒಂದು ಆಘಾತಕಾರಿ ಸೋಲನ್ನು ಕಂಡುಕೊಂಡ್ರು. ಬೆಂಗಳೂರಿನ ಫ್ರೆಂಡ್ಸ್ ಸೋಲಿನ ನಂತರ ಮತ್ತೊಂದು ಜಯವನ್ನು ದಾಖಲಿಸಿದ್ರು. ಈ ರೀತಿಯ ಸೊಲ್ಮಡಿಗೆ ಏರುಪೇರಿನ ಫಲಿತಾಂಶಗಳು ಬರ್ತಾ ಇದೆ ಕನಕ ಮಂಟಪ ಮೈದಾನದ ಒಳಭಾಗದಲ್ಲಿ. ರೀತು 4ನೇ ಬಾರಿಯ ಸಂದ ಚೆಂಡು. ಜೈ ಕರ್ನಾಟಕ ಕೂಡ ಹೊಸ ಆಟಗಾರರಿಗೆ ಮಳೆಯನ್ನು ಹಾಕ್ತಾ ಇದೆ. 64 ವರ್ಷಗಳ ಕಾಲದ ದೀರ್ಘಕಾಲೀನ ಕ್ರಿಕೆಟ್ ಇತಿಹಾಸ ಹೊಂದಿರುವಂತಹ ಏಕಮಾತ್ರ ತಂಡ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಇಲ್ಲಿ ಆಡ್ತಾ ಇದೆ. ಮತ್ತೆ ಓಟುಗಳು ಬರ್ತಾ ಇದೆ. ರನ್ಔಟ್ ಅವಕಾಶ ತನ್ಮೂಲಕವಾಗಿ ಔಟ್. ಅನಾವಶ್ಯಕವಾಗಿ ಇಲ್ಲದ ಓಟವನ್ನು ಕ್ಲಿಯರ್ ಮಾಡೋ ಪ್ರಯತ್ನದಲ್ಲಿ ತರುಣ್ ಪಡುಬಿದ್ರೆ ವಿಕೆಟ್ ಪತನ. ಬಹಳಷ್ಟು ಬೇಗನೆ ಔಟ್ ಆದಂತ ತರುಣ್ ವಾಪಸ್ ಆದ್ರು. ಈ ಕ್ರೀಡಾಋತುವಿನ ಉಡುಪಿಯಲ್ಲಿ ನಡೆದಂತ ಅದ್ದೂರಿ ಪಂದ್ಯಾಟ ಕಡಲ್ ಫಿಶ್ 5 ಲಕ್ಷ ರೂಪಾಯಿ ಪಂದ್ಯಾಟ ವಿಜಯಿ ತಂಡ RHL ಚಿಕ್ಕಬಳ್ಳಾಪುರ ಪಂದ್ಯಾಟ ಚಾಂಪಿಯನ್ಗಳ ತಂಡ ಕೂಡ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಆಡ್ತಾ ಇದೆ. ವಿಶ್ವ ಯಶು ಅವರ ಸಂಯೋಜನೆಯಲ್ಲಿ ಭದ್ರಾವತಿಗೆ ಬಂದು ಆಡ್ತಾ ಇದ್ದಾರೆ ರಾಷ್ಟ್ರೀಯ ಮಟ್ಟ ಪಂದ್ಯಾಟಕ್ಕಾಗಿ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಜೈ ಕರ್ನಾಟಕ ವಿರುದ್ಧವಾಗಿ. ಈತನ ಮಧ್ಯೆ ಸ್ಲೋವರ್ ಡೆಲಿವರಿ ಪಿಳ್ಳೆ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ 2ನೇ ಓವರ್ ಮುಕ್ತಾಯದ ಹಂತದಲ್ಲಿ 18ಕ್ಕೆ 2. 3 ಓವರ್ಗಳು ಬಾಕಿ ಇದೆ. ನಿಮಗಿನ್ನು 9.5 ನಿಮಿಷಗಳು ಬಾಕಿ ಇದೆ. ಗಮನಿಸಿ, 3 ಓವರ್ಗಳನ್ನು ಎಸೆಯುವುದಕ್ಕಾಗಿ ಜೈ ಕರ್ನಾಟಕ ಬ್ಯಾಂಗ್ಳೂರ್. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಪಂದ್ಯಕೂಟ. ಬೆಳಗಿನ ಅವಧಿಯಲ್ಲಿ ಕನಕ ಶಿಕ್ಷಣ ಸಂಸ್ಥೆಯ ಮಕ್ಕಳು ಸರಿಸುಮಾರು 800ರಿಂದ 900 ಮಕ್ಕಳು ಬಹಳಷ್ಟು ಶಿಸ್ತುಬದ್ಧವಾಗಿ ಪಂದ್ಯಾಟ ವೀಕ್ಷಣೆ ಮಾಡಿದ ನಂತರ ಮೂರನೇ ಓವರ್ಗೆ ಮತ್ತೆ ಸಚಿನ್ ಮಹಾದೇವ ಬರ್ತಾ ಇದ್ರು. ಡಿಪಾಕ್ಷ ಕವರ್ಸತ್ತ ಉತ್ತಪ್ಪ ಚೆಂಡು 3ನೇ ಓವರ್ ಮೊದಲ ಹಂತದಲ್ಲಿ ಲಾಂಗ್ ಆನ್ ಭಾಗದಲ್ಲಿ ಪೊಲಾರ್ಡ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. 18ಕ್ಕೆ 3 ಪಿಳ್ಳ ವಾಪಸ್. ಏಸಾನೆಲ್ಲ ಮತ್ತೊಂದು ವಿಕೆಟ್ ಅನ್ನು ಉರುಳಿಸಿದ್ರು. ಅಂಗಡ ಒಳಭಾಗದ ತಾರೀಫ್ ದಾವಣಗೆರೆ ಶಿವಮೊಗ್ಗದಿಂದ ಈ ಪಂದ್ಯಾಟಕ್ಕೋಸ್ಕರ ಆಗಮಿಸ್ತಾ ಇರುವಂತಹ ಕಾಂಗ್ರೆಸ್ನ
ಯುವ ಮುಖಂಡರು ಯುವಕರ ಕಣ್ಮಣಿಗಳು ಆಗಿರುವಂತಹ ಡಾಕ್ಟರ್ ಶರತ್ ಮರಿಯಪ್ಪ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ಕೂಡ ನಿಮಗೆ ಓಂ ಕ್ರೀಡಾಸಿನ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ತನ್ಮೂಲಕ ಅಂಗಳ ಒಳಭಾಗದಲ್ಲಿ ಬಹಳ ಸಮರ್ಥ ರಿವರ್ಸ್ ಶಾಟ್ ಸೇರ್ಪಡೆ ಆಲ್ಡನೆ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು ಆರಿಫ್ ತಾವಣಗೆರೆ ಮುಖೇನವಾಗಿ. ಶರತ್ ಮರಿಯಪ್ಪನವರು ಶಿವಮೊಗ್ಗದ ಕಾಂಗ್ರೆಸ್ ಯುವ ಮುಖಂಡರಾಗಿ ಯುವಕರ ನೆಚ್ಚಿನ ಕಣ್ಮಣಿಗಳು ಆಗಿ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಈಗ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ತನ್ಮದ ಅಂಗಳ ಭಾಗದಲ್ಲಿ ಆರಿಫ್ ಬಾರಿ ಮಿಡ್ ವಿಕೆಟ್ ಸಿಮಾರಿಕೆಯ ಭಾಗದಲ್ಲಿ ಈಶಾನ್ಯನ ಮತ್ತೊಂದು ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಆರಿಫ್ ತಾವಣಗೆರೆ. ಈ ಒಂದು ಪಂದ್ಯಾಟದ ನಮ್ಮ ಭದ್ರಾವತಿಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಶೈಲ ಸಾಹೇಬ್ ಅವರಿಗೆ ಕೂಡ ಓಂ ಕ್ರಿಕೆಟರ್ಸಿನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ ಮುಖ್ಯ ವೇದಿಕೆ ಬರಬೇಕು ಅನ್ನೋದನ್ನು ಕೇಳಿಕೊಳ್ತಾ ಇದ್ದೇವೆ. ಶರತ್ ಮರಿಯಪ್ಪನವರು ಶಿವಮೊಗ್ಗದ ಡಾಕ್ಟರ್ ಶರತ್ ಮರಿಯಪ್ಪನವರು ಶಿವಮೊಗ್ಗದ ಯುವ ಕಾಂಗ್ರೆಸ್ಸಿನ ಮುಖಂಡರು ನೆಚ್ಚಿನ ಕಣ್ಮಣಿಗಳು ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಇದೇ ಸಂದರ್ಭ ಬಯಸ್ತಾ ಇದ್ದೇವೆ. ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರು ಕೂಡ ಅಂಗಳ ಒಳಭಾಗದಲ್ಲಿ 3ನೇ ಓವರ್ ಮುಕ್ತಾಯ. ಬಹುಶಃ ಇವಾಗ ಥರ್ಡ್ ಅಪ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ. ಸ್ಕೋರ್ 28. ಈಶಾನ್ಯದ ಮೊತ್ತ ದಾಖಲಾಗ್ತಾ ಇದೆ ಮೊದಲ 3 ಓವರ್ಗಳಲ್ಲಿ. ಇನ್ನು 2 ಓವರ್ಗಳು ಬಾಕಿ ಇದೆ. ಲೆಫ್ಟಿ ದರ್ಶನ್ ಎಸ್ಗಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಸರಿ 29. ಅಂಗಳ ಒಳಭಾಗದತ್ತ ದರ್ಶನ್ ಬಂದರು. 4ನೇ ಓವರ್ನ ಮೊದಲ ಚೆಂಡಿಗಾಗಿ 2 ಕೂಡ ಕರ್ನಾಟಕದ ಬಲಿಷ್ಠ ತಂಡಗಳೇ ಆಡ್ತಾ ಇದೆ. ಒಂದು ತಂಡ ಜೈ ಕರ್ನಾಟಕ 2022ರ ಚಾಂಪಿಯನ್ಗಳ ಒಂದು ತಂಡ, ಅದೇ ರೀತಿ ಮತ್ತೊಂದು ತಂಡ ಉಡುಪಿಯ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಮೊದಲ ಬಾರಿಗೆ ಭದ್ರಾವತಿಗೆ ಬಂದು ಆಡ್ತಾ ಇದೆ. 2ನೇ ದಿನ ಅಂತಿಮ ಪಂದ್ಯಾಟವೂ ಕೂಡ. 4ನೇ ಓವರ್ನ ಮೊದಲ ಚೆಂಡು ಏನು ಅಂಗಡ ಒಳಭಾಗದಲ್ಲಿ ತನ್ನದ ಅನಾವಶ್ಯಕ ರನ್ಔಟ್ ಸಾಧ್ಯತೆ ಇತ್ತು. ಅಣ್ಣ ಯಾರದು ಜಮೀನ್ದಾರರು ಹೊರಕ್ಕೆ ಬನ್ನಿ. ಹೋಯ್ ಮತ್ತೆ ದರ್ಶನ್ ಈ ಬಾರಿ ಡೇರುಗೆಸದ ಚೆಂಡು ಬಳಸವರದ ಹೊಡೆತ. ಫೈಲ್ ಲಘುವಾಗದಲ್ಲಿ ಕೇವಲ 1 ಚೋರಿಯ ಸೇರ್ಪಡೆ. ತಂಡದ ಮೊತ್ತ 31 ಓಟಗಳನ್ನು ತಲುಪ್ತಾ ಇದೆ. 4ನೇ ಓವರ್ನಲ್ಲಿ ಕೊನೆಯ 3 ಎಸ್ಗಳು ಬಾಕಿ ಇದೆ. ಇದರ ಭಾಗದಲ್ಲಿ ವಿಶೇಷ ಹೊಡೆತ ಲಾಂಗ್ ಲಘು ಭಾಗದಲ್ಲಿ ಅಕ್ರಾಸ್ ಲೈನ್ ಶಾಟ್ ಅನ್ನು ದಾಖಲಿಸಿದ ದಾವಣಗೆರೆ ಆರಿಫ್ ಬಾರಿ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆಯೂ ಕೂಡ 35ಕ್ಕೆ 3. ಉತ್ತಮರಿದ ಮೊತ್ತವನ್ನು ಪೇರಿಸುವ ಮುನ್ನುಗ್ತಾ ಇದೆ ಉಡುಪಿಯ ಇಜಾನ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೆ ದರ್ಶನ್ ಆರೀಫ್ಗೆ ಸದಾ ಚೆಂಡು ಬಹಳ ಸುತ್ತಮರಿತ ಒಂದು ಯಾರ್ಕರ್ ಅಂಡ್ ಅಲವರ್
ಬಹಳ ಸಮಯಗಳ ನಂತರ ಕೆಲವೊಂದು ಪ್ರಮುಖ ಟೂರ್ನಮೆಂಟ್ಗಳಲ್ಲಿ ಕಾಣದೇ ಇದ್ದಂತಹ ದರ್ಶನ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಜೈ ಕರ್ನಾಟಕ ಕ್ರಿಕೆಟರ್ಸ್ ಬೆಂಗಳೂರಿನ ಪರವಾಗಿ. ತಳಮೊತ್ತ 35ಕ್ಕೆ 3. ಈ ಬಾರಿ ಸ್ಲೋವರ್ ಚೆಂಡು ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಸೋಲಮದ ಕ್ಯಾಚ್ ಅನ್ನು ನಡೆಯುವಂತ ಆರಿಫ್ ತಾವಡ್ಗೆರೆ ವಿಕೆಟ್ ಪತನ. 35ಕ್ಕೆ 4ನೇ ವಿಕೆಟ್ ಕಳ್ಕೊಂಡ್ರು. 4ನೇ ಓವರ್ ಅಂತ್ಯದಲ್ಲಿ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಅಂಗಣ ಒಳಭಾಗದಲ್ಲಿ ರಿಯಾಜ್ ಬಂದ್ರು. ಭದ್ರಾವತಿಯ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು, ಸರಳ ಸಜ್ಜನಿಕೆ ರಾಜಕಾರಣಿಗಳು ಆಗಿರುವಂತಹ BK ಸಂಗಮೇಶ್ ಅವರ ಒಂದು ಹಿರಿತನದಲ್ಲಿ ಭದ್ರಾವತಿ ಬಿ-ಬಾಯ್ಸ್ ಖ್ಯಾತಿಯ ಬಸವೇಶ್ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಫ್ಯೂಚರ್ MLA ಪರಿಕಲ್ಪನೆಯ BS ಗಣೇಶ್ ಅವರ ಒಂದು ಸಹಕಾರದ ಜೊತೆ ಕೇಸರಿ ಪಡ ಯುವ ಮುಖಂಡ KP ಗಿರೀಶ್ ಮುಂದಾಳತ್ವದಲ್ಲಿ ನಡೀತಾ ಇದೆ 2ನೇ ಬಾರಿಯ ಓಂ ಕಪ್ ಟೆನ್ನಿಸ್ ಬಾಲಿನ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ. ಲೋಕೋ ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಐದನೇ ಓವರ್ ಮೊದಲ ಚೆಂಡು ಲೋ ಫುಲ್ ಟಾಸ್ ಆಗಿ ಬಿದ್ದಿತ್ತು. ಬಹಳ ಸಮರ್ಥ ಕ್ಷೇತ್ರ ರಕ್ಷಣೆ ಲಾಂಗ್ ಭಾಗದಲ್ಲಿ ಒಂದೋಟ, 2ನೇ ಓಟದ ಸೇರ್ಪಡೆಯೂ ಕೂಡ ಡ್ಯಾರು ಖಾತೆಗೆ ಬರ್ತಾ ಇದೆ. ಇಜಾನಿನ ಮೊತ್ತ 37. 37ಕ್ಕೆ 4. ಬೆಂಗಳೂರಿನ 2 ಅಗ್ರಮಾನ್ಯ ತಂಡಗಳು ಇವಾಗಲೇ ಒಂದು ಸೋಲು, ಒಂದು ಜಯವನ್ನು ದಾಖಲಿಸಿಕೊಂಡು ಆಡ್ತಾ ಇದ್ದಾರೆ. ಜೈ ಕರ್ನಾಟಕ ಮತ್ತು ಫ್ರೆಂಡ್ಸ್ ಬ್ಯಾಂಗ್ಳೂರ್. ಮತ್ತೆ ಲೋಕೋ ಈ ಬಾರಿ ಡೇರುಗೆ ಸಣ್ಣ ಚೆಂಡು. 5ನೇ ಓವರ್ ಕೊನೆ ಹಂತದಲ್ಲಿ ಸುಲಭದ ಕ್ಯಾಚ್ ಅನ್ನು ಲಾಂಗ್ ಆನ್ ಫೀಲ್ಡರ್ ಪಡ್ಕೊಂಡ್ರು. 5ನೇ ಹೋದರಿ ಆಘಾತ. 37 ಫಾರ್ ಲಾಸ್ ಆಫ್ 5. ಏಜಾನ್ ಉಡುಪಿಯ ತಂಡ ಲೆಫ್ಟಿ ಆಟಗಾರ ಪ್ರಸಿದ್ಧನ ಸೇರ್ಪಡೆ ಕೊನೆ ಹಂತದಲ್ಲಿ ಬರ್ತಾ ಇದ್ದಾನೆ. ತಂಡದ ಮತ್ತೊಬ್ಬ ಪ್ರಮುಖ ಆಟಗಾರ ಕೂಡ 37. M9 ಸ್ಪೋರ್ಟ್ಸ್ನ ಮುಖಾಂತರವಾಗಿ ಟೂರ್ನಮೆಂಟ್ ನೋಡೋದಕ್ಕೆ ಅವಕಾಶ ಇದೆ. ಪ್ರಪಂಚದಾದ್ಯಂತ ಈ ಟೂರ್ನಮೆಂಟ್ ಅನ್ನು ವೀಕ್ಷಣೆ ಮಾಡಬಹುದಾಗಿದೆ. ಮತ್ತೆ ಲೋಕೋ ಈ ತನ್ಮದ ಅಂತಿಮ ಓವರ್ನ 3ನೇ ಚೆಂಡು ಕವರ್ಸ್ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಪ್ರಸಿದ್ಧ ಆಚಾರ್ಯ ಖಾತೆಗೆ ಬರ್ತಾ ಇದೆ. ತಳ ಮೊತ್ತ 38. 5 ಹೋದರಿಗಳ ಆಘಾತವನ್ನು ಕಂಡುಕೊಳ್ತಾ ಇದೆ. ಇಜಾನ್ ಕೊನೆ ಓವರ್ 4ನೇ ಬಾರಿಗೆ ಮತ್ತೆ ಲೋಕೋ. ಈ ತನ್ಮದ ಮತ್ತೊಂದು ಫುಲ್ ಟಾಸ್ ಚೆಂಡು ಸುಂದರತೆ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಕೇವಲ ಒಂದೋಟ ಸೇರ್ಪಡೆ. 39. ತಂಡದ ಮೊತ್ತ ಲಾಸ್ಟ್ 2 ಬಾಲ್ಸ್ ಆನ್ ರಿಮೈನಿಂಗ್. ಮೊದಲ ಇನ್ನಿಂಗ್ಸಿನ ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಈ ಬಾರಿಯ ಓಂ ಕಪ್ ಚಾಂಪಿಯನ್ಗಳ ತಂಡ 2.5 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ ಓಂ ಕಪ್ ಮುಖೇನವಾಗಿ. ಈ ತನ್ಮಧ್ಯೆ ಪ್ರಸಿದ್ಧ ಆಚಾರ್ಯ ದಾಂಡಲ್ಲಿ ಸ್ಕ್ವೇರ್ ಲೆಗ್ ಸಿಮರ್ಕೆ ಅಂಚಿನಲ್ಲಿ ಬಾರ್ಚಾರ್ಯ ಹೊಡೆತ ತನ್ಮೂಲಕವಾಗಿ 6. ಯಾರು ಸೂರಿ ಸುನಿಲ್
ಭದ್ರಾವತಿ ಆಟಗಾರ ಓಂ ಆಟಗಾರ ಜೈ ಕರ್ನಾಟಕದಲ್ಲಿ ಆಡ್ತಾ ಇದ್ದಾರೆ. ಬಹುಶಃ ಅವರು ಬ್ಲೂ ಕ್ಯಾಪ್ ಹಾಕಿಕೊಂಡವರು ಅಂತ ಕಾಣುತ್ತೆ ಅಲ್ಲ. ಬೆಳಿಗ್ಗೆ ಒಂದು ಕ್ಯಾಚ್ ಬಿಟ್ಟರು, ಮತ್ತೊಂದು ಕ್ಯಾಚ್ ಪಡ್ಕೊಂಡ್ರು. ಸುನಿಲ್ ಸಡನ್ಲಿ ನೋಟ್ ಆಗ್ತಾರೆ ನೋಡಿ ಅವರು. ಓಂನ ಆಟಗಾರ ಈತನ ಮಜಾಂಗಣ ಭಾಗದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ. ಪ್ರಸಿದ್ಧನ ಮುಖೇನವಾಗಿ ದೀಪಕ್ ಶಾಖವರ್ ಸಿಮರ ಕ್ಯಾಂಚಿನತ್ತ ಒಂದೋಟ, ಎರಡನೇ ಓಟದ ಸೇರ್ಪಡೆ. ಒಟ್ಟಾರೆ ತಂಡದ ಮೊತ್ತ 47ಕ್ಕೆ 5 ವಿಕೆಟ್ ಕಳ್ಕೊಂಡಂತ ಇಜಾನಿನ ತಂಡ 48ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಜೈ ಕರ್ನಾಟಕ ಈ ಪಂದ್ಯಾಟ ಜಯಕ್ಕಾಗಿ. ಅಣ್ಣ ಬೇಗ ಕ್ಷೇತ್ರ ರಕ್ಷಣೆ ಬರಬೇಕು ಅಣ್ಣ. ಇವ್ರು ಯಾರು? ಡಿ ಬಾಸ್ ಅಭಿಮಾನಿ. 48 ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಓವರ್ ಒಂದರ ಸರಾಸರಿ ಸರಿಸುಮಾರು 10ರ ಸಮೀಪ ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆ ಬರ್ತಾ ಇದೆ. ಜೈ ಕರ್ನಾಟಕ ಬ್ಯಾಂಗ್ಳೂರ್. ಅಣ್ಣ ಗಿರೀಶ್ ಅಣ್ಣ, ಇದೆಲ್ಲ ಭದ್ರಾವತಿಯ ಮೈದಾನದ ಗುಣ. ಜೈ ಕರ್ನಾಟಕದ ಆರಂಭಕಾರರು ಕೂಡ ಆದಷ್ಟು ಬೇಗ ಬನ್ನಿ ಅನ್ನೋದ ಕೇಳ್ತಾ ಇದ್ದೇವೆ. ಬ್ಯಾಡ್ ಲೈಟ್ ಅಪೀಲ್ ಯಾವುದೇ ಕಾರಣಕ್ಕೂ ಮಾಡೋದಕ್ಕಿಲ್ಲ. 49 ಓಟವನ್ನು ಪೇರಿಸಿರುವಂತಹ ಒಂದು ತಂಡ. ಓಂ ಕಪ್ ರಾಷ್ಟ್ರೀಯ ಮಳ ಕ್ರಿಕೆಟ್ ಪಂದ್ಯಾಟದ 2ನೇ ದಿನದ ಅಂತಿಮ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಕರ್ನಾಟಕದ 2 ಬಲಿಷ್ಠ ತಂಡಗಳು ಕೂಡ ಕಾಳಗವನ್ನು ಮಾಡ್ತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ವರ್ಸಸ್ ಜೈ ಕರ್ನಾಟಕ ಬ್ಯಾಂಗ್ಳೂರ್. ಸತತವಾಗಿ 2 ಸೋಲುಗಳನ್ನು ಕಂಡಂತ ಚೆನ್ನೈ ಆಲ್ಮೋಸ್ಟ್ ಈ ಟೂರ್ನಮೆಂಟ್ ಇಂದ ನಿರ್ಗಮಿಸಿದಂತ ತಂಡ ಕೂಡ. ಪ್ರಕೃತಿ ನಾಶಿನ ತಂಡ 2 ಭರ್ಜರಿ ಜಯವನ್ನು ದಾಖಲಿಸಿದ್ರು. KZM ಶಿವಮೊಗ್ಗ ಕೂಡ ಇವತ್ತು 2 ಸತತ ಸೋಲುಗಳನ್ನು ಕಂಡುಕೊಂಡು ನಿರ್ಗಮಿಸಿದ್ದಾರೆ. 16 ತಂಡಗಳ ಹಣಾಹಣಿಯತ್ತ ಇವಾಗ ಹೊಸ ದಾಂಡಿಗರ ಸೇರ್ಪಡೆ. ಲೋಕಿ ಮತ್ತು ರಿತು 30ಕ್ಕೆ 49 ಓಟದ ಅವಶ್ಯಕತೆ. ನಾಳೆ ಬೆಳಿಗ್ಗೆ ಕೂಡ 7:30 ಗಂಟೆಗೆ ಪಂದ್ಯಾಟಗಳು ಆರಂಭ ಆಗ್ತದೆ. ನಾಕ್ಔಟ್ ಪಂದ್ಯಾಟಗಳು. ನಾಳೆ ದಿನ ಶಾರ್ಟ್ ಮೂವಿ ಬಿಡುಗಡೆ ಇದೆ. ಭದ್ರಾವತಿಯ ಬಿಬಾಸ್ ಖ್ಯಾತಿಯ ಬಸವೇಶ್ ಅವರು ಸ್ಕಾಡ್ ಅನ್ನುವಂಥ ಒಂದು ಶಾರ್ಟ್ ಫಿಲ್ಮ್ ಅನ್ನ ಉದ್ಘಾಟನೆ ಮಾಡಿಕೊಡ್ಲಿಕ್ಕಿದ್ದಾರೆ. ಅದರ ಅಧಿಕೃತ ಲೋಕಾರ್ಪಣಾ ಕಾರ್ಯಕ್ರಮ ಕೂಡ ಎಲ್ಲರೂ ಪ್ರೋತ್ಸಾಹಿಸಿ ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದಾವೆ. ಮೊದಲವರಿಗಾಗಿ ರಾಹಿಲ್ ಬರ್ತಾ ಇದ್ದಾನೆ ಕಾರ್ಯಕ್ರಮದಲ್ಲಿ. ಭದ್ರಾವತಿಯ ಸ್ಥಳೀಯ ಹುಡುಗರು ಸ್ಕಾಡ್ ಮಾಡಿದ್ದಾರೆ. ಏನಿಕ್ಸಿನ ಮೊದಲ ಚೆಂಡು ಬಹಳ ಸಮರ್ಥ ಹೊಡೆತ ಕವರ್ ಸುಮಾಗದಲ್ಲಿ ಒಂದೋಟದ ಸೇರ್ಪಡೆ. ರೀತೇಶ ಹಿಂದಿನ ಒಂದು ಪಂದ್ಯ ಭರ್ಜರಿ ಆಟವನ್ನು ಆಡಿದಂತ ಆಟಗಾರ ಇವಾಗ ಇಜಾನ್ ಎದುರಾಗ್ತಾ ಇದೆ. ಐದು ಓವರ್ಗಳ ಪಂದ್ಯ, ದಿನದ ಕೊನೆಯ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಸುನಿಲ್ ರವರು ಜೈ ಕರ್ನಾಟಕದಲ್ಲಿದ್ದಾರೆ. ಎರಡನೇ ಬಾರಿ ಲೋಕಿಗೆ ಸಂತ ಈ ಒಂದು ಚೆಂಡು ಕಳೆದ ಕ್ರೀಡಾ ಋತುವಿನಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿತು ಇಜಾನಿನ ತಂಡ. ದಾವಣಗೆರೆ ಫೈನಲಿಸ್ಟ್ ತಂಡ, ಡಿಕೆಶಿ ಪ್ರಶಸ್ತಿಯನ್ನು ಗೆದ್ದ ತಂಡ. ಅದಾದ ಬಳಿಕ ದುರ್ಗಾ ಹಜಮಾಡಿಯ ಪಂದ್ಯದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು.
ಮೂದರಂಗಡಿ ಪಂದಾಡ ರನಸ ಪ್ರಶಸ್ತಿ ಧರ್ಮದ ಅಂಗಳ ಭಾಗದಲ್ಲಿ ಹೆಲಿಕಾಪ್ಟರ್ ಶಾಟ್ ಬಾರಿ ಮಿಡ್ ಆಫ್ ಭಾಗದಲ್ಲಿ ಪಿಲ್ಲ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಲೋಕಿ ವಿಕೆಟ್ ಪಾತನ ಮೊದಲ ಹೋದರಿ ಆಘಾತವನ್ನು ಕಂಡ ಜೈ ಕರ್ನಾಟಕ 1-1. ಆರಂಭಿಕ ಒತ್ತಡಕ್ಕೆ ಸಿಲುಕ್ತಾ ಇದೆ ಜೈ ಕರ್ನಾಟಕ ಬ್ಯಾಂಗ್ಳೂರ್. 2022ರ ಮೊದಲ ಓಮ್ ಕಪ್ನಲ್ಲಿ RK ಅಘೋರವನ್ನ ಫೈನಲ್ ನಲ್ಲಿ ಸೋಲಿಸಿದಂತ ಈ ಒಂದು ಜೈ ಕರ್ನಾಟಕ ಚಾಂಪಿಯನ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿತ್ತು. ಡೇವಿಡ್ ಅರಸೀಕೆರೆ ಮತ್ತೋರ್ವ ಆಟಗಾರನ ಸೇರ್ಪಡೆಯೂ ಕೂಡ ಸಮರೋಪಾದಿ ಪ್ರೇಕ್ಷಕರು ಭದ್ರಾವತಿ ಅಂತ ಪಟ್ಟಣದ ಅತಿ ದೊಡ್ಡ ಮಟ್ಟದ ಪಂದ್ಯಾಟಕ್ಕೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆ ಕೃತಜ್ಞತೆ ಓಮ್ನ ಪರವಾಗಿ ಸಮರ್ಪಿಸ್ತಾ ಇದ್ದಾರೆ. ಇವಾಗಲೇ ನಮ್ಮ ಜೊತೆ ನಮ್ಮ ಗೌರವವನ್ನು ಸ್ವೀಕರಿಸಿಕೊಂಡು ನಿರ್ಗಮಿಸ್ತಾ ಇರೋರು ಶಿವಮೊಗ್ಗದ ಖ್ಯಾತ ಯುವ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಡಾಕ್ಟರ್ ಶರತ್ ಅವರು. ಶಿವಮೊಗ್ಗ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಓಮ್ನ ಪರವಾಗಿ ತನ್ಮದ ಶಾಳಾಗಿ ಬಿದ್ದ ಚೆಂಡು ವಾಸವರ್ತಿ ಆಡುತ್ತಾ ಡೇವಿಡ್ ಅರಸೀಕೆರೆ ಮುಖ್ಯವಾಗಿ ಡೀಪ್ ಕವರ್ ಸಿಮರ್ಕರ್ ಭಾಗದಲ್ಲಿ ಬೌಂಡ್ರಿ ನೋ ಬಾಲ್. ಇದೊಂದು ಅಂಶವೇ ಬಹುಶಃ ಇವಾಗ ಮುಳುವಾಗುವ ಸಾಧ್ಯತೆ. ತಂಡದ ಮೊತ್ತ 7. ಭದ್ರಾವತಿಯಲ್ಲಿ ಇವತ್ತು ಬಹುಶಃ ಸಂಜೆಗೆ ಕುಣಿಯುವ ಯೋಗ ಮದನ್ ಮಡಿಕೇರಿಯದು. 3 ದಿನಗಳ ಕಾಲದ ರಾಷ್ಟ್ರೀಯ ಮಟ್ಟ ಪಂದ್ಯಾಟದ ಪ್ರಮುಖ ನಿರ್ಣಾಯಕ ಭೂಮಿಕೆಯನ್ನು ನಿಭಾಯಿಸ್ತಾ ಇದ್ದಾರೆ ಮದನ್ ಮಡಿಕೇರಿ. ಮತ್ತೆ ರಾಹಿಲ್ ಪ್ರೀಟ್ ಅವಕಾಶ ಇದೆ. ಡೇವಿಡ್ ಓಟವನ್ನು ದಾಖಲಿಸ್ತಾ ಇಲ್ಲ. 49 ಓಟದ ಟಾರ್ಗೆಟ್ ಇವಾಗ ಸದ್ಯಕ್ಕೆ ತಂಡದ ಮೊತ್ತ 48ರ ಗುರಿ ಇದೆ. 7 for 1. ಮತ್ತೆ ರಾಹುಲ್ ಎಸೆದ ಈ ಒಂದು ಚೆಂಡು ಲಾಂಗ್ ಆನಿನ ಮೇಲ್ಭಾಗದಲ್ಲಿ ಡೇವಿಡ್ ಅರಸೀಕೆರೆ ಮುಖೇನವಾಗಿ ಭರ್ಜರಿ ಸಿಕ್ಸರ್. ಅಂಗಣ ಒಳಭಾಗದಲ್ಲಿ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಸಮಪಾಲು ಸಮಬಾಳು ನಿರ್ಣಯ. ಓವರ್ 2 ಪ್ರಶಾಂತ್ ಅಂಬಲಪಾಡಿ. ಈ ಓವರ್ನ ಕೊನೆ ಮಧ್ಯಸ್ಥ ಬಾಕಿ ಇದೆ. ಸ್ಕೋರ್ 13ಕ್ಕೆ 1. ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇರುವಂತಹ ಜೈ ಕರ್ನಾಟಕ ಬಿರುಸಿನ ಆಟವನ್ನು ಮುಂದುವರಿಸ್ತಾ ಇದೆ. ಈ ತನ್ಮಧ್ಯೆ ಡೇವಿಡ್ ಈ ಬಾರಿ ಫುಲ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಓವರ್ ಮುಕ್ತಾಯ 13ಕ್ಕೆ 1. ಅಂತಿಮವಾಗಿ ಇವಾಗ 24 ಎಸೆತ 35 ಓಟದ ಅವಶ್ಯಕತೆ. ಮದನ್ರಿಗೆ ನೀರು ಕೊಡಿ. ಇತ್ತ ವೀಕ್ಷಣೆಯಲ್ಲಿ ಬದಲಾವಣೆ. ಪ್ರಶಾಂತ್ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ಅವರೇ. ಅಲ್ಲಿ ಪಂದ್ಯ ಮುಂದುವರಿಸಿ ಇಸಾನ್ ಉಡುಪಿ
ಅಂತಿಮ 24 ಚೆಂಡು 35 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಪಂದ್ಯ. ಹೊಸ ಬೌಲರ್ ರೂಪದಲ್ಲಿ ಶಿವವನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಇಜಾನ್ ಉಡುಪಿ. ಕ್ಷೇತ್ರಕ್ಷಣೆ ಎಡವಟ್ಟು ಸುಲಭ ಸಾತ್ರೆ. ಕ್ಷೇತ್ರಕ್ಷಣೆ ಒಂದು ಓಟ, ಎರಡನೇ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 15ಕ್ಕೆ ತಲುಪ್ತಾ ಇದೆ. ಹೊನ್ನವಳ್ಳಿ ಸಂದೀಪ್ ಅವರ ಮುಖಾಂತರವಾಗಿ ಈ ಓವರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಬಂದ್ರೆ 5,000 ರೂಪಾಯಿಗಳ ಘೋಷಣೆ ಆಗಿದೆ. ಎರಡನೇ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಶಿವು. ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಪಂದ್ಯ ಉಳಿಸುವ ಮಟ್ಟಿಗಾಗಿ 2 ತಂಡಗಳು ಹೋರಾಟವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಮತ್ತೆ ಮೂರನೇ ಚೆಂಡಿಗಾಗಿ ಬಹಳ ಶೂತಭರಿತ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 16ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಹೊನ್ನವಲೆ ಸಂದೀಪ್ ಅವರ ಮುಖಾಂತರವಾಗಿ ಈ ಓವರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಬಂದ್ರೆ 5,000 ರೂಪಾಯಿಗಳು. ಮತ್ತೆ 4ನೇ ಬಾರಿ ಶಿವು ಮತ್ತೆ ವೈಡ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ 3 ಚೆಂಡುಗಳಲ್ಲಿ ಅತ್ಯುತ್ತಮ ಎಸೆಗಾರಿಕೆಯನ್ನು ದಾಖಲಿಸಿರ್ತಕ್ಕಂಥ ಶಿವು ಬ್ಯಾಕ್ ಟು ಬ್ಯಾಕ್ 2 ಅತಿಕ್ರಮ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 18ಕ್ಕೆ ತಲುಪ್ತಾ ಇದೆ. 48ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಇನ್ನು ಕೂಡ 3 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಪಂದ್ಯ ಮುಂದುವರಿಸಿ ಬಹಳಷ್ಟು ವಿಳಂಬವಾಗ್ತಾ ಇದೆ. ಲಿಜಾನ್ ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಲೆಗ್ ಬೈ ರೂಪದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ತನ್ನ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಈ ಓವರ್ನಲ್ಲಿ ಇನ್ನೂ ಕೂಡ 2 ಚೆಂಡುಗಳು ಬಾಕಿ ಉಳಿತಾ ಇದ್ದಾವ. ತಡ ಮೊತ್ತ 19, 19 ಫಾರ್ ಲಾಸ್ ಆಫ್ 1 ವಿಕೆಟ್. 19ಕ್ಕೆ 1 ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ನೇರ ಗುರಿಯನ್ನು ದಾಖಲಿಸ್ತಾ ಇಲ್ಲ. ಅಂತಿಮ ಹಂತದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಪವರ್ ಪ್ಲೇ ಹಂತದ 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 20 ಓಟಗಳು. ಇನ್ನು ಕೂಡ 28 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳ ಶುತಭರಿತ ಪ್ರಯತ್ನ ಮುಂದುವರಿಕೆ ಕಾಣ್ತಾ ಇದೆ. ಹರೀಫ್ ಮುಖಾಂತರವಾಗಿ ಅತ್ಯುತ್ತಮ ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ಬೌಂಡ್ರಿ ಕೂಡ ಅಡ್ಡಾಯಿಸಿದ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 2ನೇ ಓವರ್ನ ಮುಕ್ತಾಯಕ್ಕೆ 20 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 18 ಎಸೆತ 28 ಓಟಗಳು ಬರಬೇಕಾಗಿದೆ. ಅಲ್ಲಿ ಪಂದ್ಯ ಮುಂದುವರಿಸಿ ಜಾನ್ ಸಮಯ ವಿಳಂಬ ಮಾಡಬೇಡಿ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಹೊಸ ಬೌಲರ್ ರೂಪದಲ್ಲಿ ಪ್ರಶಾಂತ ಪಿಳ್ಳೆಯನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಇಜಾನ್ ಉಡುಪಿ. 18 ಎಸೆತ 28 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಲೀಗ್ ಹಂತದ ಮೊದಲ ಪಂದ್ಯವನ್ನು ಜಯಿಸಿರ್ತಕ್ಕಂಥ ಇಜಾನ್ 2ನೇ ಪಂದ್ಯದಲ್ಲಿ ನ್ಯಾಶ್ ವಿರುದ್ಧವಾಗಿ ಆಘಾತಕಾರಿ ಸೋಲನ್ನು ಕಂಡ್ರು. ಪ್ರಸ್ತುತ 3ನೇ ಪ್ರಾಮುಖ್ಯದ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ ಇಜಾನ್ ಒಂದೆಡೆ ಆದ್ರೆ ಮೊದಲ ಪಂದ್ಯವನ್ನು ಕಳ್ಕೊಂಡಿರ್ತಕ್ಕಂಥ
ಜೈ ಕರ್ನಾಟಕ ಎರಡನೇ ಪಂದ್ಯವನ್ನು ಜಯಿಸಿದ್ದಾರೆ. ಪ್ರಸ್ತುತ ಮೂರನೇ ಪ್ರಾಮುಖ್ಯದ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಹೊಸ ಬೌಲರ್ ರೂಪದಲ್ಲಿ ಮತ್ತೆ ಪ್ರಶಾಂತ ಪಿಳ್ಳೆ. ಅಲ್ಲಿ ಪಂದ್ಯ ಮುಂದುವರಿಸಿ ಸರ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕ ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ. ಉತ್ತಮ ರೀತಿಯ ಮೊತ್ತವನ್ನು ದಾಖಲಿಸಿದ್ರು ಕೂಡ ಮೊತ್ತವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ ಐಜಾನ್ ಉಡುಪಿಯ ತಂಡ. ಅಂತಿಮ 17 ಸತ 22 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಪಿಳ್ಳೆ ಬಹಳಷ್ಟು ಉತ್ತಮ ಹೊಡೆತ. ಡಿಫೆಕ್ಷ ಕವರ್ಸಿ ಭಾಗದಲ್ಲಿ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಹೋದರೆ ನಷ್ಟ. ಅಂತಿಮ 16 ಸತ 22 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಒಂದು ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಪಿಳ್ಳೆ ಮುಂದಿನ ಚೆಂಡಿನಲ್ಲಿ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಉತ್ತಪ್ಪ, ದೃಢ ನಿಲುವಿನ ವ್ಯಕ್ತಿ ಉತ್ತಪ್ಪ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೂರನೇ ಚೆಂಡಿಗಾಗಿ ಮತ್ತೆ ಪಿಳ್ಳೆ. ಪ್ರಶಾಂತ ಪಿಳ್ಳೆ ಮೂರನೇ ಚೆಂಡಿಗಾಗಿ. ಮತ್ತೆ ಮೂರನೇ ಬಾರಿ ಪಿಳ್ಳೆ ಹೊಸ ಆಟಗಾರ ಉತ್ತಪ್ಪ. ಅಂದಡೆ ಮತ್ತೋರ್ವ ಬಿರುಸಿನ ಆಟಗಾರ ಡೇವಿಡ್ ಅರಸೀಕೆರೆ ಮತ್ತೊಂದೆಡೆಯಲ್ಲಿದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಡಾಟ್ ಬಾಲ್ನ ಸೇರ್ಪಡೆ. 15 ಸತ 22 ಓಟಗಳು ಬರಬೇಕಾಗಿದೆ. 15ಕ್ಕೆ 22. ಮತ್ತೆ 4ನೇ ಚೆಂಡಿಗಾಗಿ ಪಿಳ್ಳೆ. ಹೋದರೆ ಆರಿಸ್ಕೊಂಡು ಬೇಯಿಸುವಂತ ಪ್ರಯತ್ನ. ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ದಾರೆ. ಕೈಯಲ್ಲಿದ್ದಂತ ಪಂದ್ಯ ಕೈ ಜಾರುವಂತಹ ಹಂತವನ್ನು ಕಾಣ್ತಾ ಇದೆ. ತಂಡದ ನಂಬಿಕೆಯ ಯುವ ಆಟಗಾರ, ಭರವಸೆಯ ಎಸೆತಗಾರ ಪ್ರಶಾಂತ ಪಿಳ್ಳೆ ಪ್ರಾಮುಖ್ಯ ಹಂತದಲ್ಲಿ 2 ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಇರುವಂತಹ 14 ಸತ 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪಿಳ್ಳೆ ಮತ್ತೆ 5ನೇ ಬಾರಿ. ಮತ್ತೆ ಬೀಸುವಂತಹ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಈ ಓವರ್ನಲ್ಲಿ ಈವರೆಗೆ 5 ಚೆಂಡುಗಳಲ್ಲಿ 18 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಪಿಳ್ಳೆ. ಪ್ರಾಮುಖ್ಯ ಘಟ್ಟದಲ್ಲಿ ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರು ಕೂಡ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸ್ತಾ ಇರ್ತಕ್ಕಂಥ ಉತ್ತಪ್ಪ 2 ಸಿಕ್ಸರ್ ದಾಖಲಿಸಿದ್ದಾರೆ. ಅಂತಿಮ 12 ಸತ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. 12ಕ್ಕೆ 10 ಸುಲಭ ಜಯದ ಕಡೆಗೆ ದಾಂಗುಡಿಯನ್ನು ಇಡ್ತಾ ಇರ್ತಕ್ಕಂಥ ತಂಡ. ಇರುವಂತಹ 12 ಸತ 10 ಓಟಗಳನ್ನು ದಾಖಲಿಸಬೇಕಾಗಿದೆ.
ನಿರ್ಣಾಯಕ ಘಟ್ಟದಲ್ಲಿ ನಡೆದು ಪ್ರಮುಖ 2 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡು ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸ್ತಾ ಇರ್ತಕ್ಕಂಥ ಉತ್ತಪ್ಪ ನಾನ್ ಸ್ಟ್ರೈಕರ್ಸ್ ಭಾಗದಲ್ಲಿದ್ದಾರೆ. ಮತ್ತೊಂದೆಡೆಯಲ್ಲಿ ಬಿರುಸಿನ 2 ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಡೇವಿಡ್ 1 ಸಿಕ್ಸರ್ 1 ಬೌಂಡ್ರಿಯನ್ನು ದಾಖಲಿಸಿ ಸ್ಟ್ರೈಕರ್ಸ್ ಅಲ್ಲಿ ಇದ್ದಾರೆ. ಅಂತಿಮ 12 ಸತ 10 ಓಟಗಳು ಬರಬೇಕಾಗಿದೆ. ದಾಂಡುಗಾರರು ಒಂದು ಹಂತಕ್ಕೆ ತಂದಿರತಕ್ಕಂಥ ಪಂದ್ಯ ಎಸೆತಗಾರರು ಕೈ ಚೆಲ್ಲುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಒಂದು ಹೋರಾಟದ ಮೊತ್ತವನ್ನು ದಾಖಲಿಸಿದ್ರು ಕೂಡ ಮೊತ್ತವನ್ನು ಉಳಿಸ್ಕೊಳ್ಳುವಂತಹ ಹಂತದಲ್ಲಿ ಎಡವಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಇಜಾನ್ ಉಡುಪಿ ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 11 ಎಸೆತ 9 ಓಟಗಳು ಬರಬೇಕಾಗಿದೆ. ಶಿವು ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ, ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಉತ್ತಪ್ಪ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 10 ಚೆಂಡು 9 ಓಟಗಳು ಬರಬೇಕಾಗಿದೆ. 10ಕ್ಕೆ 9. ಈ ಹಂತದಲ್ಲಿ ಹೊಸ ಆಟಗಾರ ಸಚಿನ್ ಮಹಾದೇವ ಜೈ ಕರ್ನಾಟಕದ ಪರವಾಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕಳೆದ ಬಾರಿ 2022ರ ಓಂ ಕಪ್ಪಿನ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಜೈ ಕರ್ನಾಟಕ ಇಲ್ಲಿ ಮುಂದಿನ ಹಂತದ ಲೆಕ್ಕಾಚಾರವನ್ನು ಕಾಣುವಂತಹ ಪ್ರಯತ್ನವನ್ನು 2025ರಲ್ಲಿ ಮಾಡ್ತಾ ಇದೆ. 25ರ ಆರಂಭಿಕ ಹಂತದಲ್ಲೇ ಮಾಡ್ತಾ ಇದೆ. ಭದ್ರಾವತಿಯ ಹೃದಯ ಭಾಗದ ಕ್ರೀಡಾಂಗಣ. ಅಂತಿಮ 10 ಚೆಂಡು 9 ಓಟಗಳು ಬರಬೇಕಾಗಿದೆ. ಮತ್ತೆ ಶಿವು ಬಹಳ ಶೋತಮೃತ ಹೊಡೆತವನ್ನು ದಾಖಲಿಸಿದ್ರು. 1 ಓಟ 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಯಶಸ್ಸನ್ನು ಕಂಡುಕೊಂಡ್ರು. 3ನೇ ಓಟವನ್ನು ಕೂಡ ಸುಲಭವಾಗಿ ದಾಖಲಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಜಯಕ್ಕಾಗಿ ಕೇವಲ 6 ಓಟಗಳು ಬರಬೇಕಾಗಿದೆ. ತೃತೀಯ ಜಾರಿಯಲ್ಲಿ ತೇಲಿ ಬಿಡುವಂತಹ ಸುಂದರತೆ ಆಟ. 1 ಓಟ 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮಾತ್ರ ಯಶಸ್ಸನ್ನು ಪಡ್ಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 44. ಜಯಕ್ಕಾಗಿ ಕೇವಲ 4 ಓಟಗಳು ಬರಬೇಕಾಗಿದೆ ಅಂತಿಮ 8 ಚೆಂಡುಗಳಲ್ಲಿ. ಮತ್ತೆ ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ 7 ಎಸೆತ 3 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದ 6 ಚೆಂಡು ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ ಜೈ ಕರ್ನಾಟಕದ ಜಯಕ್ಕಾಗಿ. ಮೂರನೇ ಪ್ರಾಮುಖ್ಯ ಓವರ್ನಲ್ಲಿ 18 ಓಟಗಳಿಗೆ ಪಿಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ವಿಚಾರ. ಇವಾಗ ಇಜಾನ್ ಒತ್ತಡದಲ್ಲಿದೆ. ಒಂದು ಹೋರಾಟಕಾರಿ ಮೊತ್ತವನ್ನು ಆರಂಭಿಕ ಹಂತದಲ್ಲಿ ದಾಂಡುಗಾರರು ದಾಖಲಿಸಿದ್ದಾರೆ. ಆ ಮೊತ್ತವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಎಸೆತಗಾರರು ಎಡವಟ್ಟನ್ನು ಕಂಡುಕೊಂಡ್ರು. ಅಂತಿಮ 6 ಚೆಂಡು ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. 6ಕ್ಕೆ 2. ಹೊಸ ಬೌಲರ್ ಪವನ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಕೊನೆ 5 ಎಸೆತ 2 ಓಟಗಳು ಬರಬೇಕಾಗಿದೆ. 5ಕ್ಕೆ 2.
ಮತ್ತೆರಡನೇ ಬಾರಿ ಬಿರುಸಿನ ಹೊಡೆತ ತನ್ಮೂಲಕ ಜೈ ಕರ್ನಾಟಕ ಮುಂದಿನ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಬೆಂಗಳೂರಿನ ತಂಡ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಹೋರಾಟದ ಪರಾಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ